ಡಿಸಿ ಹಾಗೂ ಬಿಜೆಪಿ ಶಾಸಕನ ನಡುವೆ ಮಾರಾಮಾರಿಯಾಗಿದೆ. ಜಿಲ್ಲಾಧಿಕಾರಿಯ ಮೇಲೆ ಹಲ್ಲೆಗೆ ಮುಂದಾದ ಬಿಜೆಪಿ ಶಾಸಕ. ಇದು ನಡೆದಿರೋದು ಕರ್ನಾಟಕದಲ್ಲ, ಮಧ್ಯಪ್ರದೇಶದ ಭಿಂಡ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ಜಿಲ್ಲಾಧಿಕಾರಿ ಮೇಲೆ ಹಲ್ಲೆಗೆ ಮುಂದಾದ ಬಿಜೆಪಿ ಶಾಸಕ. ಮಧ್ಯಪ್ರದೇಶದ ಭಿಂಡ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ಬಿಜೆಪಿ ಶಾಸಕ ನರೇಂದ್ರ ಸಿಂಗ್ ಕುಶ್ವಾಹನಿಂದ ಈ ತರಹದೊಂದು ಕೃತ್ಯ ನಡೆದಿದೆ. ಡಿಸಿ ಮೇಲೆ ಮುಷ್ಟಿ ಪ್ರಹಾರಕ್ಕೆ ಯತ್ನಿಸಿದ ಬಿಜೆಪಿಯ ಎಂಎಲ್ಎ. ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆಯ ಕುರಿತು ಸಭೆ ಮಾಡಲಾಗಿತ್ತು. ಡಿಸಿ ಸಂಜೀವ್ ಶ್ರೀವಾಸ್ತವ್ ರನ್ನ ಕೆಣಕಿದ್ದ ಬಿಜೆಪಿ ಶಾಸಕ. ರಸಗೊಬ್ಬರ ವಿಚಾರದಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಈ ಸಂದರ್ಭದಲ್ಲಿ ಡಿಸಿ ಮೇಲೆ ಹಲ್ಲೆಗೆ ಪ್ರಯತ್ನಗಳಾಗಿತ್ತು. ಗುಂಡು ಹಾರಿಸಿ ಶಾಸಕರ ಗುಂಪಿಗೆ ಎಚ್ಚರಿಕೆ ಕೊಟ್ಟಿದ್ದ ಡಿಸಿ. ಡಿಸಿ ಹಾಗೂ ಬಿಜೆಪಿ ಶಾಸಕರ ನಡುವೆ ಮಾರಾಮಾರಿಯಾಗಿದೆಯಂತೆ. ಇದು ಕರ್ನಾಟಕದ ಸುದ್ದಿ ಅಲ್ಲ, ಮಧ್ಯಪ್ರದೇಶದಲ್ಲಿ ನಡೆದಿರತಕ್ಕಂತಹ ಘಟನೆ. ಅದರಲ್ಲೂ ಕೂಡ ಭಿಂಡ್ ಜಿಲ್ಲೆ ಎನ್ನುವಂತಹ ಒಂದು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ನೋಡೋದಾದರೆ, ಬಿಜೆಪಿ ಶಾಸಕ ನರೇಂದ್ರ ಸಿಂಗ್ ಕುಶ್ವಾಹ ಆತನಿಂದ ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಡಿಸಿಯ ಮೇಲೆ ಮುಷ್ಟಿ ಪ್ರಹಾರಕ್ಕೆ ಯತ್ನ ಮಾಡಿದ್ದ ಬಿಜೆಪಿ ಶಾಸಕ. ಅಂದರೆ ಮುಷ್ಟಿ ಪ್ರಹಾರ ಅಂದರೆ ಪಂಚು ಕೊಡೋದಕ್ಕೆ ಮುಂದಾಗಿದ್ದ ಅಂತ. ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆಯ ಕುರಿತು ಸಭೆ ಮಾಡಲಾಗಿತ್ತು. ಡಿಸಿ ಸಂಜೀವ್ ಶ್ರೀವಾಸ್ತವ್ ಅವರನ್ನು ಕೆಣಕಿದ್ದ ಬಿಜೆಪಿಯ ಎಂಎಲ್ಎ. ರಸಗೊಬ್ಬರ ವಿಚಾರದಲ್ಲಿ ಇವರಿಬ್ಬರ ನಡುವೆ ವಾಗ್ವಾದ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಡಿಸಿಯ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾನೆ. ಗುಂಡು ಹಾರಿಸಿ ಶಾಸಕರ ಗುಂಪಿಗೆ ಎಚ್ಚರಿಕೆ ಕೊಟ್ಟ ಡಿಸಿ. ಇವರು ಟ್ರಿಗರ್ ಮಾಡಿದ್ದಾರೆ. ಅವರು ಗುಂಡೆ ಹಾರಿಸೋಣ ಅಂಥೇಳಿ ಪ್ರಯತ್ನ ಪಟ್ಟಿದ್ದಾರೆ ಡಿಸಿ. ಅಂದರೆ ಒಂದು ಜಿಲ್ಲಾಧಿಕಾರಿಗೆ ಪಂಚು ಕೊಡುವಂತಹ ಒಂದು ಪ್ರಮೇಯ ಶಾಸಕನಿಗೆ ಎದುರಾಗುತ್ತೆ ಅನ್ನೋದಾದರೆ, ಡಿಸಿ ಇನ್ನೇನು ಮಾಡಬಲ್ಲ? ತನ್ನನ್ನು ತಾನು ಉಳಿಸಿಕೊಳ್ಳಲು ಸೆಲ್ಫ್ ಡಿಫೆನ್ಸ್ನ ಹೆಸರಿನಲ್ಲಿ ಗುಂಡು ಹಾರಿಸಿ, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಗೊತ್ತಿಲ್ಲ, ಬಟ್ ಗುಂಡು ಹಾರಿಸಿ ಈ ಎದುರಾಳಿಗಳಿಗೆ ಸ್ವಲ್ಪ ಭಯ ಹುಟ್ಟಿಸಿದ್ದಾರೆ. ಜಿಲ್ಲಾಧಿಕಾರಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಈತ. ಮಧ್ಯಪ್ರದೇಶದ ಭಿಂಡ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ಎಂಎಲ್ಎ ವರ್ಸಸ್ ಡಿಸಿ. ಅಲ್ಲಿನ ಜಿಲ್ಲಾಧಿಕಾರಿಗೆ ಸ್ವಲ್ಪ ಬೆದರಿಸಿದ್ದ ಆತ. ಹಿಂಗೆ ಯಾಕೆ ಕೊಡಲಿಲ್ಲ, ನಮ್ಮ ವ್ಯಕ್ತಿಗಳಿಗೆ ಯಾಕೆ ರಸಗೊಬ್ಬರವನ್ನು ಪೂರೈಸಲಿಲ್ಲ, ನಮಗೆ ನಮ್ಮ ಮತದಾರರು ಅವ್ರಿಗೆ ಯಾಕೆ ಕೊಡಲಿಲ್ಲ, ಹೀಗೆ ಸಾಕಷ್ಟು ವಾಗ್ವಾದ ಶುರುವಾಗುತ್ತೆ ಆರಂಭದಲ್ಲಿ. ಆ ವಾಗ್ವಾದ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೋದು ಅಲ್ಲಿ ನೆರೆದಿದ್ದವರಿಗೂ ಕೂಡ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಇಬ್ಬರ ನಡುವೆ ತೀವ್ರ ತರಹದ ಮಾತುಕತೆಗಳಾಗ್ತವೆ. ಅದಾದ ನಂತರ ಪಂಚ್ ಕೊಡೋದಕ್ಕೆ ಮುಂದಾಗ್ತಾನೆ ಎಂಎಲ್ಎ. ಅದನ್ನು ಕಂಡು ಸುಮ್ಮನಿರಲ್ಲ ಡಿಸಿ. ಗುಂಡು ತೋರಿಸಿ ಬೆದರಿಸ್ತಾರೆ. ಒಟ್ಟಾರೆ ಈ ಸಂಬಂಧ ಪ್ರಕರಣವೂ ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.